ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತು ನೋಡಿ ಬೆಳಗ್ಗೆನೆ ಇವು 3 ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಬಂತು. ನೋಡಿ ಇವು 3 ಬ್ಲೌಸು ಸ್ಟಿಚ್ ಮಾಡೋಕ್ಕೆ ಬಂತು ಬೆಳಗ್ಗೆನೆ. ಇವತ್ತು ನಮ್ಮ ಊರಲ್ಲಿ ವಾರ ಹಿಡ್ದಿದ್ದಾರೆ, ಅಂದರೆ ದೇವ್ರ ಜಾತ್ರೆ ಸಂಬಂಧ ವಾರ ಹಿಡ್ದಿದ್ದಾರೆ. ಸೊ ಹಾಗಾಗಿ ಇವತ್ತು ಯಾವುದೇ ರೀತಿಯ ಇವತ್ತು ಯಾವುದೇ ರೀತಿಯ ಬ್ಲೌಸು ಕಟ್ಟಿಂಗು ಹಾಗೆ ಸ್ಟಿಚಿಂಗು ಮಾಡುವಂತಿಲ್ಲ. ನಾವು ಮಿಷಿನಲ್ಲಿ ಇವತ್ತು ಕೆಲಸನೇ ಮಾಡುವಾಗಿಲ್ಲ. ಇವತ್ತು ಮಿಷಿನ್ನು ಬಂದಿರುತ್ತೆ ವಾರದ ಸಲುವಾಗಿ. ಸೊ ಅದಕ್ಕೆ ಇವತ್ತು ನಿಮಗೆ ಯಾವ ಕಟ್ಟಿಂಗು ಹಾಗೆ ಸ್ಟಿಚಿಂಗು ವೀಡಿಯೋನ ನಿಮಗೆ ಮಾಡಲಿ, ವೀಡಿಯೋ ಕೂಡ ಕಟ್ಟಿಂಗು ಹಾಗೆ ಸ್ಟಿಚಿಂಗು ಕೂಡ ಮಾಡೋ ಹಾಗಿಲ್ಲ. ಸೊ ಇವತ್ತು ದಿನ ಗ್ಯಾಪ್ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿ ವಿಡಿಯೋನ ಹಾಕಿದ್ದೀನಿ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಬ್ಲೌಸು ನನ್ನ ಕಡೆಯೇ ತೊಗೊಂಡಂಥ ಸ್ಯಾರಿದು. ಸೊ ಯಾವ ಸ್ಯಾರಿ ಅಂತಲೂ ತೋರಿಸ್ತೀನಿ ರೀ ನಿಮಗೆ. ಮೊನ್ನೆ ನಾನು ವಿಡಿಯೋದಲ್ಲಿ ಈ ಸ್ಯಾರಿದು ತೋರಿಸಿದ್ದೀನಿ, ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಇದೇ ಸ್ಯಾರಿನ ಅಂದರೆ ಈ ಕಲರ್ ಚೇಂಜ್ ಇದೆ ನೋಡಿ. ಬ್ಲೌಸ್ ಕೂಡ ಅದೇ ಇದೆ ಅಲ್ವಾ. ಸೊ ಇದೇ ರೀತಿದು ಸ್ಯಾರಿ ತೊಗೊಂಡು ಬ್ಲೌಸ್ ಕೂಡ ನನ್ನ ಹತ್ರನೇ ಹಾಕೋದ್ರು. ಟೈಲರ್ಗಳಿಗೆ ಇದೊಂದು ಒಳ್ಳೆ ಒಂದು ಇದಂತಲೇ ಹೇಳ್ಬೋದು. ಯಾಕಂದರೆ ಬಟ್ಟೆ ನಾವು ಸ್ಯಾರಿನ ಇಡೋದ್ರಿಂದ ಸ್ಯಾರಿ ನಮ್ಮ ಕಡೆ ತೊಗೊಂಡು ಬ್ಲೌಸ್ ಕೂಡ ನಮ್ಮ ಕಡೆನೇ ಹಾಕೋಗಿಬಿಡ್ತಾರಲ್ವ. ಸೊ ಒಳ್ಳೆ ಲಾಭನೇ ಆಗುತ್ತೆ ಸ್ಯಾರಿ ಅಂದರೆ ಟೈಲರಿಂಗ್ನವರು ಈ ರೀತಿ ಬಟ್ಟೆನ ಇಡೋದ್ರಿಂದ. ನನಗೆ ಎಷ್ಟೊಂದು ನನ್ನ ಟೈಲರ್ಸ್ಗಳೇ ಅಂದರೆ ನನ್ನ ಕಸ್ಟಮರ್ಸೇ ಬ್ಲೌಸ್ ಸ್ಯಾರೀಸ್ನ ತೊಗೊಂಡು ಬ್ಲೌಸ್ನ ನನಗೆ ಹೊಲಿಯೋಕ್ಕೆ ಕೊಟ್ಟು ಹೋಗ್ತಾರೆ. ಸೊ ಇದರಿಂದ ಲಾಭವೂ ಆಗುತ್ತೆ ಒಳ್ಳೆ ರೀತಿಲಿ. ಹಾಗೆ ನಮ್ಮ ಕಸ್ಟಮರ್ಸ್ಗೆ ಇನ್ನೂ ಸ್ವಲ್ಪ ನಾವು ಇದನ್ನು ಕೊಟ್ಟಂಗೆ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಸೊ ನೋಡಿ ನಿಮಗೆ ಇವು ಸ್ಯಾರಿದು ಕಂಪ್ಲೀಟ್ ಯಾವೆಲ್ಲ ಸ್ಯಾರಿ ಇದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ನೋಡಿ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೋಬೋದು. ಇದು ಕತ್ಲಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ ವಿಡಿಯೋದಲ್ಲಿ. ಸೊ ಒಂದು ಸ್ವಲ್ಪ ಒಳಗಡೆ ಕತ್ಲಾಗುತ್ತೆ. ಸೊ ಹಂಗಾಗಿ ನಿಮಗೆ ಸ್ಯಾರಿ ಯಾವ ರೀತಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ಕ್ವಾಲಿಟಿ, ಸಿಂಪಲ್ಲು, ಹಾಗೆ ಹೆವಿ ವರ್ಕ್ ಅಂತ ಇಲ್ಲ, ಸಾಫ್ಟ್ ಇದೆ, ಜಾಸ್ತಿ ವೆಯ್ಟು ಇಲ್ಲ. ಓಕೆ, ಚೆನ್ನಾಗಿದೆ. ಓಕೆನಾ. ಸೊ ಇದಾಯಿತು. ಇವಾಗ ವಾರ ಇರೋ ಸಲುವಾಗಿ ಸ್ಟಿಚಿಂಗ್ ಮಾಡ್ತಾಯಿಲ್ಲ. ಸೊ ಹಂಗಾಗಿ ಹೊಲಕ್ಕಷ್ಟು ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಆದರೆ ಹೊಲದಲ್ಲಿ ನಿಮಗೆ ಒಂದಿಷ್ಟು ನಮ್ಮ ಹೊಲ ಹೇಗಿದೆ, ಏನು ಹೊಲದಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಊರಲ್ಲಿ ಸ್ವಲ್ಪ ಇವಾಗ ಕೆಲಸಗಳು ಡೌನ್ ಆಗಿದೆ. ಸೊ ಡೌನ್ ಆದ ಸಲುವಾಗಿ ಇಷ್ಟೊಂದು ಬ್ಲೌಸು ಎಲ್ಲ ಸ್ಟಿಚ್ ಮಾಡಿಟ್ಟಿದ್ದೀನಿ. ಯಾರು ತೊಗೊಂಡು ಹೋಗ್ತಿಲ್ಲ ನೋಡಿ. 2 ಗಳ ಕೂಡ ಫುಲ್ ಆಗಿಬಿಟ್ಟಿದೆ. ಇಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಬಟ್ ಯಾಕೆ ಇವು ಎಲ್ಲ ಬ್ಲೌಸ್ ಹೋಗಿಲ್ಲ ಅಂತಂದರೆ ಸ್ವಲ್ಪ ಊರಲ್ಲಿ ಕೆಲಸಗಳು ಕಡಿಮೆ ಆಗಿದೆ. ಹೊಲದಲ್ಲಿ ಎಲ್ಲರೂ ಮಿಷಿನನ್ನೇ ಮಾಡಿಬಿಟ್ಟಿದ್ದಾರೆ. ಇವಾಗ ಕಬ್ಬು ಕಡಿಯೋ ಮಿಷಿನು, ಎಲ್ಲದಕ್ಕೂ ಮಿಷಿನೇ ಮಾಡಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಏನಾಗುತ್ತೆ ಗೊತ್ತಾ, ದುಡ್ಕೊಂಡು ಕೆಲಸನೇ ಇಲ್ಲ ಆಗಿಬಿಟ್ಟಿದೆ. ಸೊ ಕೆಲಸ ಇದ್ದರೆ ಅಲ್ವಾ ಅವರು ಕೂಡ ಬಟ್ಟೆ ತೊಗೊಳ್ಳೋದು, ಈ ರೀತಿ ಬಟ್ಟೆ ಸ್ಟಿಚ್ ಮಾಡಿರುವಂಥಕ್ಕೆ ಅಮೌಂಟ್ ಕೊಟ್ಟು ಒಯ್ಯೋದು. ಸೊ ಈ ರೀತಿಯಾಗಿ ಇವೆಲ್ಲ ಬ್ಲೌಸು ಸ್ಟಿಚ್ ಮಾಡೋದು ಹೀಗೆ ಕೂತ್ಕೊಂಡ್ಬಿಟ್ಟಿದೆ. ಇವೆಲ್ಲ ನಮಗೆ ಹೋದ್ರೇ ಅಲ್ವಾ ನಮ್ಮ ಕೈಗೆ ಹಣ ಬಂದು ಮುಟ್ಟೋದು. ಈ ರೀತಿ ಹೊಲಿದು ಹಾಕಿದರೂ ನಮಗೂ ಪ್ರಯೋಜನ ಇಲ್ಲ. ಬಟ್ ಏನು ಮಾಡೋಕ್ಕಾಗತ್ತೆ, ಅವರು ಕೂಡ ಪಾಪ ಕೈಯಲ್ಲಿ ದುಡ್ಡಿದ್ದಾಗಲೇ ಅಲ್ವಾ ಬಂದು ಒಯ್ಯಬೇಕು. ಸೊ ನಾವು ಅರ್ಥ ಮಾಡ್ಕೋಬೇಕು, ಯಾಕಂತಂದ್ರೆ ನಮಗೂ ಗೊತ್ತಿರತ್ತಲ್ವ. ಸೊ ಹಾಗಾಗಿ ಸಾರಿ, ಇವಿಷ್ಟು ಬ್ಲೌಸು ಸ್ಟಿಚ್ ಮಾಡಿರೋದಿದೆ. ಇದನ್ನೆಲ್ಲ ತೊಗೊಂಡು ಹೋಗಬೇಕು. ಯಾವಾಗ ತೊಗೊಂಡು ಹೋಗ್ತಾರ ಗೊತ್ತಿಲ್ಲ. ನೋಡಿ ಎಲ್ಲ ರೀತಿದಿದೆ. ಸಾದಾ ಬ್ಲೌಸು, ಡಿಸೈನ್ ಬ್ಲೌಸ್ ನೋಡಿ ಇದು. ಹಾಗೆ ಇದು ಕೂಡ ಡಿಸೈನ್ ಬ್ಲೌಸು, ಇದು ಕಟೋರಿ ಬ್ಲೌಸು. ಆಲ್ಮೋಸ್ಟ್ ಇದು ಕೂಡ ಡಿಸೈನ್ ಇದೆ ನೋಡಿ, ಬ್ಯಾಕ್ ನೆಕ್ಕಿಂದಿದೆ ಎಲ್ಲ. ಆಲ್ಮೋಸ್ಟ್ ಇದೊಂದು ಬ್ಲೌಸು ವರ್ಕ್ ಹಾಕಿದ್ದು. ನಿಮಗೆ ಇದನ್ನು ವೀಡಿಯೋಸು ಕೂಡ ಹಾಕಿದ್ದೀನಿ ನಾನು. ತುಂಬ ದಿನ ಆಯ್ತಿತ್ತು ವೀಡಿಯೋ ಹಾಕಿ. ಬಟ್ ಅವರು ಇದೇ ಇಲ್ಲ. ಅವರು ಏನು ಮಾಡೋದು ಹೇಳಿ, ಎಷ್ಟು ಚೆನ್ನಾಗಿ ವರ್ಕ್ ಬಂದಿದೆ ನೋಡಿ. ನಾರ್ಮಲ್ ಕೈ ಹೊಲಿಗೆ ಸೂಜಿಲೇ ಹಾಕಿದ್ದೀನಿ ನಾನು. ಯಾವ ರೀತಿ ಚೆನ್ನಾಗಿ ಬಂದಿದೆ ನೋಡಿ. ಇದ್ರದ್ದು ವೀಡಿಯೋ ಬೇಕಾದರೆ ನಂದು ಚಾನಲಲ್ಲಿ ಇದೆ, ಒಂದು ಸಲ ಸರ್ಚ್ ಮಾಡಿ. ಯಾವ ರೀತಿ ಕೈ ಹೊಲಿಗೆನಲ್ಲೇ ಸೂಜಿಲೇ ನಾವು ಈ ರೀತಿ ಸ್ಟಿಚ್ ಮಾಡೋದು ಅಂತ. ಈ ವಿಡಿಯೋ ಕೂಡ ಇದೆ. ಅವ್ರು ತೊಗೊಂಡೇ ಹೋಗಿಲ್ಲ, ಬೇರೆ ಊರಿಗೆ ಹೋಗಿ ಈಗ ಅಲ್ಲೇ ಇದ್ದಾರಂತೆ. ಸೊ ಅವ್ರು ಬಂದಾಗೇ ಕೊಟ್ಟು ಕಳಿಸ್ಬೇಕು ಇದನ್ನು.
ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಂದು ಒಂದು ವಿಡಿಯೋ ಹಾಕಿದ್ದೀನಿ ನಾನು, ನೋಡಿ ಆಯಿತಾ. ನೋಡಿ ಆರಿ ವರ್ಕ್ ಮಾಡಿದ ರೀತಿಯೇ ಇದಲ್ವ, ಸೇಮು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ವರ್ಕ್ ನೀವೇ ಮನೇಲಿ ನಾರ್ಮಲ್ ಸೂಜಿಯಿಂದನೇ ಮಾಡ್ಕೋಬೋದು. ಓಕೆನಾ. ಸೊ ಬನ್ನಿ, ಹೊಲಕ್ಕೆ ಹೊರಟರು ಹಸ್ಬೆಂಡ್, ಅದು ಹೋಗೋಣ ಹೊಲಕ್ಕೆ, ಅಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಬಂದ್ವಿ ನೋಡಿ ನಮ್ಮ ಹೊಲಕ್ಕೆ. ಸೊ ಸ್ವಲ್ಪ ಗೊಬ್ಬರ ಹಾಕೋದಿತ್ತು, ಸೊ ಹಂಗಾಗಿ ಹೊಲಕ್ಕೆ ಬಂದ್ವಿ. ಇದೆಲ್ಲ ನೋಡಿ ಗೊಂಜಾಳ ಅಂದರೆ ನಿಮ್ಮ ಕಡೆ ಮೆಕ್ಕೆಜೋಳ ಅಂತಾರೆ ನೋಡಿ. ಸೊ ಇದು ನಮ್ಮ ಕಾಕನವ್ರದ್ದು ಹೊಲ, ಅಂದರೆ ಒಂದೇ ಕುಟುಂಬದವ್ರದ್ದು, ಪಕ್ಕದಲ್ಲೇ ಹೊಲ ಇರೋದು. ಲಾಸ್ಟಲ್ಲಿ ನಮ್ಮ ಹೊಲ ಇರೋದು, ಲಾಸ್ಟಿಗೆ ನಮ್ಮ ಹೊಲ ಇರೋದು, ನೋಡ್ತಾ ಇರ್ಬೋದು. ಫುಲ್ ಆ ಕಡೆ ಏನು ದೊಡ್ಡ ಕಬ್ಬಿದೆ ಅಲ್ವಾ, ಸೊ ಅದು ಬೇರೆಯವ್ರದ್ದು. ಈ ಏನು ಸಣ್ಣದಿದೆ, ಸೊ ಇಲ್ಲಿಂದ ಅಲ್ಲಿವರೆಗೆ ನಮ್ಮದೇ ಇರುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಮೆಕ್ಕೆಜೋಳದ್ದು ತರು ಇದು, ನಮ್ಮ ಕಡೆ ಎಲ್ಲ ಗೊಂಜಾಳ ಅಂತೀವಿ. ಸೊ ಯಾವ ರೀತಿ ಇದೆ ನೋಡಿ, ಚಿಕ್ಕದು ಇದೆ ಅಲ್ವಾ. ಸೊ ಇದಕ್ಕೆ ನಾವು ಗೊಬ್ಬರ ಒಗಿಬೇಕಾಗಿತ್ತು. ಈ ಕಡೆದಕ್ಕೆಲ್ಲ ಗೊಬ್ಬರ ಹಾಕಿದ್ದಾರೆ, ಇನ್ನು ಆ ಕಡೆ ಸ್ವಲ್ಪ ಹಾಕಬೇಕು ನೋಡಿ. ಅದೆಲ್ಲ ಪಕ್ಕದ ಹೊಲದವ್ರದ್ದು ಕಬ್ಬು. ನಮ್ಮದು ಕಬ್ಬು ಮೊನ್ನೆ ಹೋಯಿತು. ಕಬ್ಬು ಹೋಗಿ ಇವಾಗ ನಾವು ಮತ್ತೆ ಗೊಂಜಾಳ ಸ್ಟಾರ್ಟ್ ಮಾಡಿರೋದು. ಸೊ ನೋಡಿ ಹೊಲ, ಅಲ್ಲಿ ಏನು ರೌದಿ ಅಂದರೆ ಅಲ್ಲಿ ಒಂಥರ ಒಟ್ಟಿದ್ದು ಕಾಣಿಸ್ತಾ ಉಂಟು, ಫುಲ್ಲು ನಮ್ಮ ಕಡೆ ರೌದಿ ಒಟ್ಟಿದ್ದಂತಾರೆ. ಸೊ ಅಲ್ಲಿಂದ ಇದು ನೋಡು, ಇದು ನಮ್ಮ ಕಾಕನವ್ರದ್ದು ಹೊಲ, ಆಚೆ ಕಡೆದು ಅದೆಲ್ಲ ಕೂಡ ನಮ್ಮ ಇವರಿದ್ದು. ಸೊ ಆ ರೌದಿ ಒಟ್ಟಿದ್ದಿಂದ ಪೂರ್ತಿ ಅರಿಶಿನ ಇದೆ ಅಲ್ವಾ, ಆ ಕಡೆ ಅರಿಶಿನ ಇದೆ, ಈ ಕಡೆ ಮಾತ್ರ ಗೊಂಜಾಳಿದೆ. 2 ಭಾಗ ಮಾಡಿ ನಾವು ಹೊಲನ ಮಾಡಿದ್ದೀವಿ. ಅಂದರೆ ಒಂದು ಕಡೆ ಅರಿಶಿನ ಹಾಕಿದ್ದೀವಿ, ಒಂದು ಕಡೆ ಕಬ್ಬಿತ್ತು. ಮೊನ್ನೆ ತಾನೇ ಕಬ್ಬು ಹೋಯಿತು. ಕಬ್ಬು ಹೋಗಿಂದ ಇವಾಗ ನಾವು ಗೊಂಜಾಳನ್ನ ಹಾಕಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದೀರಾ, ಹೇಗನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.